ಎಲ್ಲ ಭಕ್ತಾದಿಗಳಿಗೂ ಮುರುಳಿಸ್ವಾಮಿ ಕಡೆಯಿಂದ ವಂದನೆಯನ್ನು ಮಾಡ್ತಾಯಿದ್ವಿ. ಈ ದಿನ ಭೀಮನ ಅಮಾವಾಸ್ಯೆ. ಸತಿಪತಿಯರಲ್ಲಿ ಏನೇ ಕಲಹ ಇದ್ದರೂ ಈ ದಿನ ಸತಿಪತಿಯರ ಪೂಜೆಯನ್ನು ಮಾಡಿದ್ರೆ ಹೊಂದಾಣಿಕೆಯಾಗಿ ಎಲ್ಲ ಸಂತೋಷವಾಗಿ ನೆಮ್ಮದಿಯಾಗಿರ್ತಾರೆ ಅನ್ನೋದು ಒಂದು ವಾಟಿಕೆ. ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ, ಎಲ್ರಿಗೂ ಒಳ್ಳೆಯದಾಗಲಿ, ಸಂತೋಷವಾಗಿರಲಿ, ಎಲ್ಲ ಸತಿಪತಿಯವರು ಚೆನ್ನಾಗಿರಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಈ ದಿನ ನಮ್ಮ ಈ ದೇವಾಲಯ ವತಿಯಿಂದ ದುರ್ಗಾದೇವಿ ಹಾಗೂ ಮಣಿಕಂಠ ಸ್ವಾಮಿ ದೇವಾಲಯದಿಂದ ಈ ದಿನ ಗಣ ಹೋಮ ಮಾಡ್ತಾಯಿದ್ವಿ. ಜೊತೆಗೆ ನವಗ್ರಹ ಹೋಮ ಹಾಗೂ ದುರ್ಗಾ ಹೋಮವನ್ನು ಮಾಡ್ತಾಯಿದ್ವಿ. ಗಣ ಹೋಮ ಅಂದರೆ ಎಲ್ರಿಗೂ ಗೊತ್ತೇ ಇದೆ, ಸಮಸ್ತ ವಿಘ್ನಗಳು ನಿವಾರಣೆ ಆಗಲಿ, ಮನೆಯಲ್ಲಿ ಏನೇ ಶೂನ್ಯತೆ ಇದ್ರೂ ಅದರಿಂದ ಶೂನ್ಯತೆಲ್ಲ ಹೋಗಿ ಆ ಮನೆಯಲ್ಲಿ ಒಂದು ಸುಖ ಸಂಭ್ರಮಗಳು ಆನಂದದಿಂದ ನಡೀಬೇಕು ಅನ್ನೋದೇ ಅದರ ಒಂದು ಉದ್ದೇಶಪೂರ್ವಕವಾಗಿರುತ್ತೆ. ಅದೇ ರೀತಿ ಹಲವಾರು ರೀತಿ ನಾವು ಯಾವ ರೀತಿಯ ಸಂಕಲ್ಪವನ್ನು ತೊಗೊಂಡು ಮಾಡ್ತೀವಿ ಆ ರೀತಿ ಆಗಿರ್ತದೆ. ಎರಡನೇದಾಗಿ ನವಗ್ರಹ. ಮನುಷ್ಯನಿಗೆ ಜನ್ಮದಲ್ಲಿ 9 ಗ್ರಹಗಳ ಒಂದು ಪೈಕಿನಲ್ಲಿ ಮನುಷ್ಯನಿಗೆ ಎಲ್ಲ ರೀತಿಯಲ್ಲೂ ಒಂದಲ್ಲ ಒಂದು ಗ್ರಹದ ಒಂದು ಸಮಸ್ಯೆಗಳು ಇದ್ದೇ ಇರ್ತದೆ. ಆ ನವಗ್ರಹ ಪ್ರೀತಿಯನ್ನು ಮಾಡಿದಾಗ, ಆ ನವಗ್ರಹ ಪ್ರೀತಿ ಪಟ್ಟಾಗ ನಮಗೆ ಈ ಹೋಮದ ಮುಖಾಂತರವಾಗಿ ಅವರ ಅನುಗ್ರಹ ನಮಗೆ ಸಿಕ್ಕಿದರೆ ಬೇರೆ ಒಂದು ಅವಶ್ಯಕತೆ ಇಲ್ಲ ಅನ್ನೋದು ಒಂದು ವಾಡಿಕೆ. ಮೂರನೇದೇನಪ್ಪ ಅಂದ್ರೆ ದುರ್ಗಾ ಹೋಮದಿಂದ ಸಪ್ತಸತಿ ಮಾತೆ ಆ ದುರ್ಗಾದೇವಿ ಸಮಸ್ತ ಕಾರ್ಯಗಳನ್ನು ವಿಘ್ನವನ್ನು ನಿವಾರಣೆ ಮಾಡ್ತಾರೆ. ಸಮಸ್ತ ನಕ್ಷತ್ರ ದೋಷ, ದುರಿತ, ಅರಿಷ್ಟ, ಅನಿಷ್ಟ, ಬಾಧ, ಬಂಧನ, ವಿಜಾದ, ಸ್ತಂಭನ, ಉಚ್ಚಾಟನ, ಈ ರೀತಿ ಹಲವಾರು ಸಮಸ್ಯೆಗಳಿಂದ ಪಾರು ಮಾಡ್ತಾರೆ ಅನ್ನೋದು ಜ್ಯೋತಿಷಿ ವಾಟಿಕೆನಿದೆ. ಹಾಗೆ ವಿಶೇಷವಾಗಿ ಏನಪ್ಪ ಅಂದರೆ ಎಂಥ ಶತ್ರು ಸಂಹಾರ ಇದ್ದರೂ, ಶತ್ರುಗಳ ಒಂದು ಸಮಸ್ಯೆಗಳಿದ್ರೂ ಕೂಡ ಅದರಿಂದ ಪರಿವರ್ತನೆ ಆಗುತ್ತೆ ಅನ್ನೋದು ವಾಟಿಕೆಯಲ್ಲಿದೆ. ಆ ನಂಬಿಕೆ ಮೇಲೆ ಆ ನಂಬಿಕೆಯನ್ನಿಟ್ಟು ನಾವು ಮಾಡೋಂಥ ಹೋಮದಿಂದ ಸುಮಾರು ಜನಕ್ಕೆ ಪರವಾಗಿಲ್ಲ ಅಂತ ಹೇಳಿದ್ದಾರೆ, ಶ್ರೇಯಸ್ಸಾಗಿದೆ ಅಂತ ಹೇಳಿದ್ದಾರೆ. ಪರವಾಗಿಲ್ಲ ಈ ಹೋಮ ಮಾಡಿದ್ಮೇಲೆ ಅನ್ನೋದು ಹೇಳಿದ್ದಾರೆ. ಜಾತಕದಲ್ಲಿ ವಿಶ್ಲೇಷಣೆ ಮಾಡಿ ಮಾಡುವಂಥ ವಿಚಾರ ಇವೆಲ್ಲ. ಹಾಗೆ ತಮಗೂ ಏನಾದರೂ ಇಚ್ಛೆ ಉಳ್ಳವರು ಈ ಥರ ಇತ್ತು ಅಂತ ಹೇಳಿದ್ರೆ, ತಮ್ಮಲ್ಲಿ ಏನಾದರೂ ಒಂದು ವ್ಯವಹಾರಿಕವಾಗಿ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಇಲ್ಲ ಹೋಮದ ವಿಚಾರವನ್ನು ತಿಳ್ಕೋಬೇಕು ಅಂತ ಹೇಳಿದ್ರೆ, ಇಲ್ಲ ಏನಾದರೂ ಸಮಸ್ಯೆಗಳಿತ್ತು ಅಂತ ಹೇಳಿದ್ರೆ ಜಾತಕವನ್ನು ತಗೊಂಬನ್ನಿ, ನಮಗೆ ಕೆಳಗೆ ಕೊಟ್ಟಿರೋ ನಂಬರ್ನಲ್ಲಿ ಫೋನ್ ಮಾಡಿಬಿಟ್ಟು ನಮ್ಮ ಸಂಪರ್ಕ ಮಾಡಿ. ಇಂತಿ ನಮಸ್ಕಾರಗಳು. ವಂದನೆಗಳು. ಮುರುಳಿಸ್ವಾಮಿ. ಗುರುಭ್ಯೋ ನಮಃ. ಹರಿ ಓಂ. ಮಂಗಲಂ ಭಗವಾನ್ ವಿಷ್ಣುರ್ಮಂಗಲಂ ಮಧುಸೂದನಃ, ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜಃ, ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ, ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದುರ್ಗೆ ಸ್ಮೃತಾ ಹರಸಿ ಭೀತಿಮಶೇಷಜಂತೋ, ಸ್ವಸ್ತೆ ಸ್ಮೃತಾ ಮತಿಮತಿ ವಶುಮಾಂತರಾಧಿ. ದಾರಿದ್ರ್ಯ